ಶೋಕಾಸ್ ನೋಟಿಸ್ನ ನಂತರ ಶಾಸಕ ಯತ್ನಾಳ್ ಅದಕ್ಕೊಂದು ಉತ್ತರ ಕೊಟ್ಟರು. ಆದರೆ ಆ ಉತ್ತರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಓಕೆ ಆಯ್ತು, ನೀವು ಉತ್ತರ ಕೊಟ್ಟರೆ ಡನ್ ಅನ್ನೋ ರೀತಿಯಲ್ಲಿ ಇಲ್ಲ. ಬಿಜೆಪಿ ಹೈಕಮಾಂಡ್ಗೆ ಶೋಕಾಸ್ ನೋಟಿಸ್ಗೆ ಕೊಟ್ಟಿದ್ದಂತ ಯತ್ನಾಳ್ ಉತ್ತರ ಸಮಂಜಸ ಅಲ್ಲ, ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿ ಬಿಜೆಪಿ ಶಿಸ್ತು ಪಾಲನಾ ಸಮಿತಿ ಕೇಳದಂಗಿದೆ. ಒಪ್ಪದಂಗಿಲ್ಲ. ಹಳೆ ಉತ್ತರವನ್ನೇ ಮತ್ತೆ ಕೊಟ್ಟಿದ್ದಾರೆ. ಈ ಹಿಂದೊಂದ್ಸಲ ಕೊಟ್ಟರಲ್ಲ ಅದೇ ಉತ್ತರವನ್ನೇ ಮತ್ತೆ ಕೊಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ ಸ್ಪಷ್ಟನೆ ಕೇಳಿದಾರಂತೆ. ಒಪ್ಪದೆ ಪೆಂಡಿಂಗ್ ಇಟ್ಟಿದ್ದಾರಂತೆ ಶಿಸ್ತು ಸಮಿತಿ. ಈಗಾಗಲೇ ಮಾಡಿರೋ ಆರೋಪಗಳನ್ನೇ ಪದೇ ಪದೇ ಯತ್ನಾಳ್ ಮಾಡ್ತಿದ್ದಾರೆ. ವರಿಷ್ಠರ ಗಮನದಲ್ಲಿದ್ದರೂ ಕೂಡ ಉತ್ತರದಲ್ಲಿ ಮತ್ತದೇ ಹಳೆ ಕಥೆ ಹೇಳಿದ್ರ ಅನ್ನೋ ಪ್ರಶ್ನೆ ಇದೆ. ಸದ್ಯ ವರಿಷ್ಠರ ಗಮನಕ್ಕೆ ಕಳುಹಿಸಿದಾರಂತೆ ಕೇಂದ್ರೀಯ ಶಿಸ್ತು ಸಮಿತಿ. ಯತ್ನಾಳ್ ಈ ಹಿಂದಿನ ಶೋಕಾಸ್ ನೋಟಿಸ್ಗೆ ಏನು ಉತ್ತರ ಕೊಟ್ಟಿದ್ದಾರೋ ಅದನ್ನೇ ಮತ್ತೊಂದು ಸಲ ಈ ಶೋಕಾಸ್ ನೋಟಿಸ್ಗೂ ಉತ್ತರ ರೂಪದಲ್ಲಿ ಕೊಟ್ಟಿದ್ದಾರೆ. ಏನು ಪ್ರತಿ ಬಾರಿ ನಮ್ದು ಒಂದು ಪ್ರಶ್ನೆ ಅದೇ, ನಿಮ್ದು ಉತ್ತರ ಇದೆ ಅಂತಂದರೆ ಏನಿದು, ಇದನ್ನು ಒಪ್ಪೋದಕ್ಕಾಗೋದಿಲ್ಲ, ಸ್ಪಷ್ಟನೆ ಕೊಡಿ, ಇದೇನು ಕ್ಲಿಯರ್ ಆಗಿ ಹೇಳಿ ನೀವು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಕೇಂದ್ರ ಶಿಸ್ತು ಪಾಲನಾ ಸಮಿತಿ ಹೇಳಿದೆ. ಅದ್ರ ಜೊತೆಗೆ ಇವ್ರು ಕೊಟ್ಟಿರೋ ಉತ್ತರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವನ್ನು ಕೇಂದ್ರದ ವರಿಷ್ಠರ ಗಮನಕ್ಕೂ ಕೂಡ ತರ್ತಾ ಇದೆ ಶಿಸ್ತು ಪಾಲನಾ ಸಮಿತಿ. ದೀಪ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಇದೆಲ್ಲ ಯತ್ನಾಳ್ ಬೇಕು ಅಂತ ಮಾಡ್ತಿದ್ದಾರಾ ಅಂತ ಸಹಜವಾದ ಪ್ರಶ್ನೆ ಬರುತ್ತೆ. ಏನು ಹಿಂದಿನ ಬಾರಿ ಕೊಟ್ಟಿದ್ದ ಆನ್ಸರನ್ನೇ ಮತ್ತೊಮ್ಮೆ ಕೊಟ್ಟಿದ್ದಾರಂತ, ಅಥವಾ ಯಾಕದು ಪೆಂಡಿಂಗ್ ಉಳಿತಾ ಇದೆ, ಯಾಕದನ್ನ ಶಿಸ್ತು ಪಾಲನಾ ಸಮಿತಿ ಒಪ್ಪಿಲ್ಲ, ಏನು ಮಾಹಿತಿ ಇದೆ ಈ ಬಗ್ಗೆ ದೀಪ? ಯತ್ನಾಳ್ಗೆ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದ್ದಂತಹದ್ದು ಅಂದ್ರೆ ಪ್ರಮುಖವಾಗಿ ಅವರು ಬಹಿರಂಗ ಹೇಳಿಕೆಗಳು, ಬಹಿರಂಗ ಸಭೆಗಳನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಎರಡನೇ ನೋಟಿಸ್ ಅನ್ನ ಕೊಡಲಾಗಿತ್ತು. ನೋಟಿಸ್ ಕೊಟ್ಟಂತಹ ಸಮಯ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮುಗಿದು ಹೋಗುತ್ತೆ ಅನ್ನುವಂತಹ ಸಮಯದಲ್ಲಿ ಅವರು ನೋಟಿಸ್ಗೆ ಉತ್ತರವನ್ನ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ. ಪ್ರಮುಖವಾಗಿ ಅಂದ್ರೆ ಮೊದಲನೇ ನೋಟಿಸ್ಗೆ ಏನು ಉತ್ತರವನ್ನ ನೀಡಿದ್ರು ಅದೇ ರೀತಿಯಾಗಿ ಎರಡನೇ ನೋಟಿಸಲ್ಲೂ ಕೂಡ ಉತ್ತರವನ್ನ ನೀಡಿದ್ದಾರೆ. ಪಕ್ಷದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು, BS ವಿಜಯೇಂದ್ರ ಅವರಿಂದ ಆಗ್ತಾ ಇರುವಂತಹ ಸಮಸ್ಯೆಗಳು, ಪರಿಸ್ಥಿತಿ ಯಾವ ರೀತಿಯಾಗಿದೆ ಪಕ್ಷದ್ದು, ಜೊತೆಗೆ ಅವರನ್ನ ಬದಲಾಯಿಸಬೇಕು ಅನ್ನುವಂತಹದ್ದು, ಪಕ್ಷ ಸಂಘಟನೆಯಲ್ಲಿ ವಿಜಯೇಂದ್ರ ಅವರ ಪಾತ್ರ ಏನು, ನಾವ್ಯಾಕೆ ಬಹಿರಂಗವಾಗಿ ಸಭೆಗಳನ್ನ ಮಾಡ್ತಾ ಇದ್ದೇವೆ, ನಮ್ಮ ಮನವಿ ಏನು ಅನ್ನುವಂತಹ ಸುದೀರ್ಘ ಉತ್ತರವನ್ನ ಅವರು ಆ ಪತ್ರದಲ್ಲಿ ಬರೆದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಶಿಸ್ತು ಸಮಿತಿ ಇದನ್ನ ಪೆಂಡಿಂಗ್ ಇಟ್ಟಿದೆ ಅನ್ನುವಂತಹದ್ದು ಕೂಡ ಇದೆ. ಯಾಕಂದ್ರೆ ಕಳೆದ ಬಾರಿ ಕೊಟ್ಟಂತಹ ಉತ್ತರವನ್ನೇ ಈ ಬಾರಿಯೂ ಕೂಡ ಕೊಟ್ಟಿದ್ದಾರೆ. ಅದು ಯಾವುದೇ ರೀತಿಯಾದಂತಹ ಸಮಂಜಸ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ಕಳೆದ ಬಾರಿ ಕೊಟ್ಟಂತಹ ನೋಟಿಸಿಗೆ ಉತ್ತರ ಹೋದಾಗ್ಲೂ ಕೂಡ ವರಿಷ್ಠರಿಗೆ ಹೋದಾಗ್ಲೂ ಕೂಡ ಅದು ಒಂದು ರೀತಿ ಡಿನೈನ್ ಆಗುವಂತಹ ಕೆಲಸ ಆಗಿತ್ತು. ಅಂದ್ರೆ ಅವರಿಗೆ ಅದು ಸರಿಯಾದ ರೀತಿಯಲ್ಲಿ ಕನ್ವಿನ್ಸ್ ಆಗಿರ್ಲಿಲ್ಲ ಅನ್ನುವಂತಹದ್ದು. ಹಾಗಾಗಿ ಎರಡನೇ ಪತ್ರದ ಉತ್ತರವೂ ಕೂಡ ಅದೇ ರೀತಿಯಾಗಿದೆ. ಆ ನಿಟ್ಟಿನಲ್ಲಿ ಶಿಸ್ತು ಸಮಿತಿ ಅದನ್ನ ಪೆಂಡಿಂಗ್ ಇಟ್ಟಿದೆ ಅನ್ನುವಂತಹದ್ದು. ಇನ್ ಕೇಸ್ ಅದೇ ಉತ್ತರವನ್ನ ಯತ್ನಾಳ್ ಮುಂದುವರಿಸಿದ್ದೇ ಆಗಿದ್ರಲ್ಲಿ, ಅಂದ್ರೆ ತಮ್ಮ ಸ್ಪಷ್ಟನೆಯನ್ನ ಉತ್ತರದಲ್ಲಿ ಕೊಟ್ಟು ನಾನು ಅದೇ ಉತ್ತರವನ್ನ ಕೊಡ್ತೇನೆ ಅನ್ನುವಂತಹದ್ದು ಫೈನಲ್ ಆದ್ರೆ ಅದನ್ನು ಕೂಡ ವರಿಷ್ಠರಿಗೆ ಕಳಿಸುವಂತಹ ಸಾಧ್ಯತೆಗಳಿದೆ. ಆದ್ರೆ ಇರುವಂತಹ ಉತ್ತರ ಇನ್ನೂ ಕೂಡ ಇಲ್ಲಿಯ ಒಂದು ಶಿಸ್ತು ಸಮಿತಿಗೆ ಕನ್ವಿನ್ಸ್ ಆಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತಹದ್ದು. ಪ್ರಣತ್.